ನಮಸ್ಕಾರ ರೀ ನಮ್ಮ ಬೀದರ್ ಮಂದಿಗೆ. ನಾನು ನೋಡ್ರಿ ಆಫೀಸ್ದಿಂದ ಈಗ ಡೈರೆಕ್ಟ್ ಊರಿಗೆ ಹೋಗತ್ತೀನಿ. ಅಕ್ಕನ ಮೇಲೆ ಹೋಗ್ಲತ್ತೀನಿ ರೀ ನಾ. ಸೊ ಸಮ್ಮರ್ ವೆಕೇಷನ್ಗೆ ಎಲ್ಲೂ ಹೋಗಿಲ್ಲ ಅಲ್ಲ ರೀ, ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಷ್ಟೇ. ಸೊ ಇವಾಗ ಅಕ್ಕನ ಮೇಲೆ ಹುಮ್ನಾಬಾದ್ಗೆ ಹೋಗತ್ತೀನಿ ರೀ, ಈವ್ನಿಂಗ್ ಬಿಸಿಲು ಇರಲ್ಲ ಅಂತ. ಸೊ ನೋಡ್ರಿ ಬಸ್ ಇಷ್ಟು ರಶ್ ಅವಂದ್ರು, ಪಬ್ಲಿಕ್ ಇಷ್ಟ ಹಾಕವಂತ ಗೊತ್ತೇ ಆಗ್ಲತ್ತಿಲ್ಲ ರೀ. ಆಮೇಲೆ ಗೊತ್ತಾಯ್ತು ನನಗೆ. ಸೊ ಗೋರ್ಮೆಂಟ್ ಬಸ್ ಅಂತಂದ್ರೆ ಆಧಾರ್ ಕಾರ್ಡ್ ಫ್ರೀ ಇರ್ತಾವಲ್ಲ, ಸೊ ಹಾಗಾಗಿ ಪಬ್ಲಿಕ್ ಭಾಳ ಐತ್ರಿ. ಸೊ ಅದಕ್ಕೆ ನಾವು ಏನು ಮಾಡಮ್ಮ ಅಂತಂದರೆ ಬೇರೆ ಬಸ್ಸಿಗೆ ಹೋದೇವ್ರಿ. ಇದು ನಾನ್ ಎ ಸಿ ಸ್ಲೀಪರ್ ಐತ್ರಿ ಬಸ್ಸು. ಐ ಥಿಂಕ್ ಇದು ಬ್ಯಾಂಗ್ಳೂರ್ಗೆ ಹೋಗೋದಿತ್ತು. ಎರಡು ಬಸ್ಸೂ ಸೀಟ್ ಇತ್ತಿತ್ತು ರೀ. ಹಾಗಾಗಿ ನೋಡಿರಿ 378 ರೂಪಾಯಿ ಕೊಟ್ಟು ಹೋದೇವ್ರಿ 4 ಜನಗೆ. ಫ್ರೀ ಇದ್ದರೂ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಬಸ್ ಇರ್ತಿತ್ತು ರೀ. ಇಲ್ಲಿ ನೋಡಿರಿ ನಮ್ಮ ಅಕ್ಕ ನಮ್ಮ ತಮ್ಮ ಮಗನ ಜೊತೆ ಮಾತಾಡತ್ತಾಳ ನೋಡಿರಿ. ಇವಾಗ ಹುಮ್ನಾಬಾದ್ ಬಂದೀವಿ. ಸೊ ಹುಮ್ನಾಬಾದ್ ನೋಡ್ರಿ ಈಗ ನಮ್ಮ ಅಕ್ಕ ಮರಗನಿಂದ ಬಂದಳು. ಎಲ್ಲರೂ ಮೀಟ್ ಆದೇವ್ರಿ. ಸೊ ಹಸು ಆಗ್ಯವಂತಂದು ವಡಾಪಾವ್ ತಿಂದೇವ್ರಿ. ವಡಾಪಾವ್ ಬಜ್ಜಿ 2 ಪ್ಲೇಟ್ ತೊಗೊಂಡೇವ್ರಿ. ಇವಾಗ ನೋಡ್ರಿ ಮನೆಗೆ ಹೋಗೋತೀನಿ. ಸೊ ಮನೆಗೆ ಬರೋಕೆ 9:30 ಆಗಿತ್ತು ರೀ. ನೋಡ್ರಿ ಈಗ ಮನೆಗೆ ಬಂದ ಇವ ಅಕ್ಕ ವೈನಿ ಎಲ್ಲ ವೇಟ್ ಮಾಡ್ಕೋತಾರೆ. ಈಗ ಹೊರಗಡೆ ಫ್ರೆಶ್ ಆಗಿ ಕುಂತಿದ್ದೇವ್ರಿ, ಆರಾಮ ಮಾತಾಡ್ಕೋತಾ. ಈಕೆ ನಮ್ಮ ಅಕ್ಕ ನೋಡ್ರಿ, ಮೂವರು. ಇವ್ರು ನಮ್ಮ ವೈನಿ, ನಮ್ಮ ಮಮ್ಮಿ ರೀ, ಇದು ನಾ ರೀ. ಮಸ್ತ್ ಮಾತಾಡ್ಕೊತ ಕುಂತೀವ್ರಿ. ಹೊರಗೆ ತಣ್ಣಗಿತ್ತಂತ. ಇವನು ಈಗ ನಮ್ಮ ಅಕ್ಕನ ಮಗ ನೋಡ್ರಿ, ನಮ್ಮ ತಮ್ಮ ಮಾತಾಡ್ಕೊತ ಕೂತಾನ. ನಮ್ಮ ಅಕ್ಕನ ಮಗ ರೀ, ಈ ಕರಿ ನಮ್ಮ ಅಕ್ಕನ ಮಗ. ನಮ್ಮ ಮಮ್ಮಿ ರೀ, ಬಾಯ್ ರೀ.